ತೆಲುಗು ನಟಿ ಸಮಂತಾ ಇತ್ತೀಚೆಗೆ ಸಿನಿಮಾ ಹಾಗೂ ವೈಯಕ್ತಿಕ ಜೀವನದಲ್ಲಿ ಕೊಂಚ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಸದ್ಯಕ್ಕೆ ಯಾವುದೇ ಹೊಸ ಚಿತ್ರದಲ್ಲಿ ಆಕೆ ನಟಿಸ್ತಾ ಇಲ್ಲ. ಇತ್ತೀಚೆಗೆ ಸ್ಯಾಮ್ ನಟಿಸಿದ್ದ ಸಿಟಾಡೆಲ್ ವೆಬ್ ಸೀರೀಸ್ ಬಿಡುಗಡೆಯಾಗಿದೆ. ಭರ್ಜರಿ ರೆಸ್ಪಾನ್ಸ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹನಿ ಬನಿ ವೆಬ್ ಸೀರೀಸ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸ್ಪೈ ಥ್ರಿಲ್ಲರ್ ಸೀರೀಸ್ ನಲ್ಲಿ ಸಮಂತಾ ನಟನೆ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಆಕೆಯ ಬೋಲ್ಡ್ ದೃಶ್ಯಗಳು ವೈರಲ್ ಆಗಿ ಸದ್ದು ಮಾಡ್ತಾ ಇವೆ. ಡಿವೋರ್ಸ್ ಬಳಿಕ ಸ್ಯಾಮ್ ಮತ್ತಷ್ಟು ಹಾಟ್ ಆಗಿ ನಟಿಸುತ್ತಿದ್ದಾರೆ ಅಂತ ಹೇಳಿ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ. ತೆಲುಗು ನಟ ನಾಗಚೈತನ್ಯ ಅವರನ್ನ ಸಮಂತಾ ಪ್ರೀತಿಸಿ ಮದುವೆಯಾಗಿದ್ರು. ಬಳಿಕ ಕೆಲ ಭಿನ್ನಾಭಿಪ್ರಾಯಗಳಿಂದ ಇಬ್ಬರು ದೂರಾಗಿದ್ದಾರೆ. ಡಿವೋರ್ಸ್ ಅನ್ನ ಪಡೆದಿದ್ದಾರೆ. ನಟಿ ಶೋಭಿತಾ ಧೂಲಿಪಾಲ ಜೊತೆ ಚೈತು ಮದುವೆಗೆ ಸಿದ್ಧರಾಗಿದ್ದಾರೆ. ಡಿಸೆಂಬರ್ನಲ್ಲಿ ಅದ್ದೂರಿಯಾಗಿ ಮದುವೆಗೆ ಸಿದ್ಧತೆ ನಡೀತಾ ಇದೆ. ಇದೆಲ್ಲದರ ನಡುವೆ ಸಮಂತಾ ತಾಯಿ ಆಗುವ ಬಯಕೆಯನ್ನ ಮತ್ತೊಮ್ಮೆ ಹೇಳಿಕೊಂಡಿದ್ದಾರೆ. ಸಿಟಾಡೆಲ್ ವೆಬ್ ಸೀರೀಸ್ ಪ್ರಚಾರದ ಭಾಗವಾಗಿ ಸಮಂತಾ ಸಾಕಷ್ಟು ಸಂದರ್ಶನಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಸಂದರ್ಶನವೊಂದರಲ್ಲಿ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಕಾರಣ ಸಹ ಇದೆ. ಸಿಟಾಡೆಲ್ ಸೀರೀಸ್ ನಲ್ಲಿ ಒಂದು ಮಗುವಿನ ತಾಯಿ ಪಾತ್ರದಲ್ಲಿ ಸಮಂತಾ ಕಾಣಿಸಿಕೊಂಡಿದ್ದಾರೆ. ಜೊತೆ ಸ್ಪೈ ಏಜೆಂಟ್ ಆಗಿ ಕೂಡ ನಟಿಸಿದ್ದಾರೆ. ಅದಕ್ಕಾಗಿ ಸಾಕಷ್ಟು ತಯಾರಿಯನ್ನ ನಡೆಸಿ ಆಕ್ಷನ್ ಸನ್ನಿವೇಶಗಳಲ್ಲಿ ಮಿಂಚಿದ್ದಾರೆ. ಸಮಂತಾ ಮಾತನಾಡಿ, ಸಿಟಾಡೆಲ್ ಸೀರೀಸ್ ನಲ್ಲಿ ತಾಯಿ ಪಾತ್ರವನ್ನ ನಿಭಾಯಿಸಿದ್ದೇನೆ. ಚೈಲ್ಡ್ ಆರ್ಟಿಸ್ಟ್ ಜೊತೆ ನಟಿಸಿದ್ದು ಬಹಳ ವಿಭಿನ್ನ ಅನುಭವ. ಆ ಹುಡುಗಿ ಜೊತೆ ಸೆಟ್ ನಲ್ಲಿ ಇದ್ದಷ್ಟು ದಿನ ನನ್ನ ಸ್ವಂತ ಮಗಳ ರೀತಿ ಇದ್ದಂತೆ ಅನಿಸ್ತಾ ಇತ್ತು ಅಂತ ಹೇಳಿ ಸಮಂತಾ ಹೇಳಿಕೊಂಡಿದ್ದಾರೆ. ಈಗ ತಾಯಿ ಆಗ್ಬೇಕು ಅಂದುಕೊಳ್ಳೋದು ಬಹಳ ತಡವಾಯಿತು ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ. ತಾಯಿ ಆಗಿರಲು ನಾನು ಇಷ್ಟಪಡ್ತೀನಿ. ಆ ಅನುಭೂತಿ ಬೇಕು ಅಂತ ಹೇಳಿ ಸದಾ ಅಂದ್ಕೊಳ್ತೇನೆ. ಅದೊಂದು ಸುಂದರ ಅನುಭೂತಿ. ಅದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಎಲ್ಲರೂ ನನ್ನ ವಯಸ್ಸಿನ ಬಗ್ಗೆ ಮಾತನಾಡ್ತಾರೆ, ಆದರೆ ಅದೇನು ಬಾರಿ ಅಡ್ಡಿ ಆಗಲ್ಲ ಅಂತ ಹೇಳಿ ನನಗೆ ಅನಿಸ್ತಿದೆ ಅಂತ ಹೇಳಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಸಮಂತಾ ಮಯೋಸೈಟಿಸ್ ಸಮಸ್ಯೆಯಿಂದ ಬಳಲ್ತಿರೋದು ಗೊತ್ತಾಗಿತ್ತು. ಕೂಡಲೇ ಆಕೆ ಅದಕ್ಕೆ ಚಿಕಿತ್ಸೆ ಪಡೆಯಲು ಆರಂಭಿಸಿದ್ರು. ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ವರ್ಕೌಟ್ ಮಾಡಿ ದೇಹ ದಂಡಿಸಬಹುದಾದ ಅದರ ವಿರುದ್ಧ ಹೋರಾಡಲು ಆರಂಭಿಸಿದ್ರು. ಸದ್ಯ ತಮ್ಮ ಆರೋಗ್ಯದ ಬಗ್ಗೆ ಎದುರಾದ ಪ್ರಶ್ನೆಗೂ ಸ್ಯಾಮ್ ಉತ್ತರಿಸಿದ್ದಾರೆ. ಸದ್ಯ ಪರವಾಗಿಲ್ಲ, ನಾನು ನನ್ನ ಜೀವನದ ಒಳ್ಳೆ ಪೇಸ್ ನಲ್ಲಿ ಇದ್ದೇನೆ ಅನಿಸ್ತಾ ಇದೆ. ಪ್ರತಿ ದಿನವನ್ನು ಆಸ್ವಾದಿಸುತ್ತಿದ್ದೇನೆ ಅಂತ ಹೇಳಿ ಸಮಂತಾ ವಿವರಿಸಿದ್ದಾರೆ. ಸಮಂತಾ ಕೊನೆಯದಾಗಿ ಖುಷಿ ಚಿತ್ರದಲ್ಲಿ ನಟಿಸಿದ್ರು. ವಿಜಯ್ ದೇವರಕೊಂಡ ಜೋಡಿಯಾಗಿ ತೆರೆ ಮೇಲೆ ಬಂದಿದ್ರು. ಆರೋಗ್ಯ ಸಮಸ್ಯೆ ಕಾರಣಕ್ಕೆ ಇತ್ತೀಚೆಗೆ ಹೊಸ ಪ್ರಾಜೆಕ್ಟ್ ಗಳನ್ನ ಒಪ್ಪಿಕೊಳ್ತಾ ಇಲ್ಲ. ಇತ್ತೀಚೆಗೆ ರಿಲೇಶನ್ಶಿಪ್ ಬಗ್ಗೆ ಕೂಡ ಸಮಂತಾ ಮಾತನಾಡಿದ್ರು. ಸಂದರ್ಶನವೊಂದರಲ್ಲಿ ಸಮಂತಾ ಸಿಂಗಲ್ ಆಗಿ ಇರಲು ಇಷ್ಟಪಡ್ತಾರಾ ಅಂತ ಹೇಳಿ ಕೇಳಲಾಗಿತ್ತು. ಕೂಡಲೇ ಉತ್ತರಿಸಿದ ಸ್ಯಾಮ್ ಇಲ್ಲ ಅಂತ ಹೇಳಿದ್ರು. ಆ ವಿಡಿಯೋ ಸಖತ್ ವೈರಲ್ ಸಹ ಆಗಿತ್ತು. ಇದೀಗ ತಾಯಿ ಆಗುವ ಬಗ್ಗೆಯೂ ಸಹ ಮಾತನಾಡಿರೋದು ನೋಡಿದ್ರೆ ಸಮಂತಾ ಮತ್ತೊಂದು ಮದುವೆ ಆಗ್ತಾರಾ ಅನ್ನೋ ಊಹಾಪೋಹ ಶುರುವಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.